ನೋಡಿ 19ನೇ ತಾರೀಕು ಏಪ್ರಿಲು ಕಾಮದ ಏಕಾದಶಿ ಇದೆ. ಇದು ಶುಕ್ಲ ಪಕ್ಷದಲ್ಲಿ ಬರುವಂಥದ್ದು. ಏಪ್ರಿಲಲ್ಲಿ ಕಾಮದ ಏಕಾದಶಿ. ಇದು ಭಗವಂತನ ಆರಾಧನೆ, ಭಗವಂತನ ಒಂದು ಕೀರ್ತನೆ, ಭಗವಂತನ ನಾಮ, ಭಗವಂತನ ಜಪ ಮಾಡುವಂಥದ್ದು. ಕಾಮದ ಏಕಾದಶಿಲಿ ಮುಖ್ಯವಾಗಿ ಕೃಷ್ಣ ಹಾಗೂ ಯುಧಿಷ್ಠಿರನ ಒಂದು ಕತೆ ಕೇಳುವಂಥದ್ದು. ಈ ಕಥೆನ ಯಾರು ಕೇಳ್ತಾರೆ, ಯಾರು ಹೇಳ್ತಾರೆ, ಯಾರು ಈ ಕಥೆನ ಆಲಿಸ್ತಾರೆ ಅಂಥವ್ರಿಗೆ ಪುಣ್ಯ ಪ್ರಾಪ್ತಿ ಆಗತ್ತೆ. ಇದೊಂದು ತುಂಬ ವಿಶೇಷವಾದದ್ದು. ನೋಡಿ, ನೀವು ನಾಳೆ ಬೆಳಗ್ಗೆನೇ ಬೇಗ ಎದ್ದು ಪ್ರಭು ಶ್ರೀ ಕೃಷ್ಣನ ಒಂದು ವಿಗ್ರಹ, ವಿಷ್ಣು ಕೃಷ್ಣ ರಾಮ ಯಾವುದಾದ್ರೂ ಆಗಿರ್ಬೋದು, ಎಲ್ಲ ಒಂದೇ. ಕೃಷ್ಣನಿಗೆ ನೀವು ಪ್ರಭು ವಿಷ್ಣುವಿನ ಒಂದು ಫೋಟೋಗಾಗಲಿ ವಿಗ್ರಹಕ್ಕಾಗಲಿ ಅಭಿಷೇಕ, ಗೆಜ್ಜೆ ವಸ್ತ್ರ, ತುಳಸಿಯ ಹಾರ, ತುಳಸಿಯ ಅರ್ಚನೆ ಮಾಡೋದ್ರಿಂದ ನಿಮಗೆ ಪುಣ್ಯ ಪ್ರಾಪ್ತಿ ಆಗುತ್ತೆ. ನಾಳೆ ಉಪವಾಸ ಆಚರಣೆ ಮಾಡೋದ್ರಿಂದ ಪುಣ್ಯ ಪ್ರಾಪ್ತಿ ಆಗುತ್ತೆ. ಉಪವಾಸ ಅಂದರೆ ವಯಸ್ಸಾದವರೆಲ್ಲ ಮಾಡೋದು ಬೇಡ. ಯಾರಿಗೆ ಶಕ್ತಿ ಇರುತ್ತೆ ಅಂಥವರು ಈ ವ್ರತನ ಆಚರಣೆ ಮಾಡುವಂಥದ್ದು. ಕೃಷ್ಣನ ಒಂದು ವ್ರತ ಇದು, ಏಕಾದಶಿಯ ವ್ರತ. ಆಚರಣೆ ಮಾಡಿ. ಮತ್ತು ನೈವೇದ್ಯಕ್ಕೆ ಸಜ್ಜಿಗೆ ನೈವೇದ್ಯ ಹಾಕಬೇಕು. ನೀವು ಹಾಕಿ ದೇವ್ರಿಗೆ ಅರ್ಪಣೆ ಮಾಡಬೇಕು. ಮತ್ತು ಶಂಕುವಿನಲ್ಲಿ ನೀವು ಹಾಲು ಮತ್ತು ನೀರಿನಿಂದ ಅಭಿಷೇಕ ಮಾಡುವಂಥದ್ದು ಪಂಚಾಮೃತ ಅಭಿಷೇಕ. ನೋಡಿ, ಭಗವಾನ್ ಕೃಷ್ಣನು ಯುಧಿಷ್ಠಿರನಿಗೆ ಹಾಗೂ ಶ್ರೀ ವಸಿಷ್ಠಜಿಯವರು ರಾಮ್ಜಿಯವರ ಪೂರ್ವಜ ರಾಜ ದಿಲೀಪರಿಗೆ ಹೇಳುವಂಥದ್ದು. ಇದು ತುಂಬ ಪುಣ್ಯ ಏಕಾದಶಿ. ಆದ್ದರಿಂದ ಇದು ಪಾಪಮುಕ್ತ ಏಕಾದಶಿ ಅಂತ ಹೇಳ್ಬೋದು. ಈ ಏಕಾದಶಿಯಲ್ಲಿ ಇಂದ್ರ ಒಂದು ದಿನ ಕಾರ್ಕೋಟ ನಾಗರಾಜನಿಗೆ ಒಂದು ಸಭೆಯಲ್ಲಿ ಶಾಪ ಕೊಡ್ತಾರೆ. ಆ ಕಾರ್ಕೋಟ ನಾಗರಾಜನಿಗೆ ರಾಕ್ಷಸ ತತ್ವ ಪ್ರಾಪ್ತಿಯಾಗಲಿ ಅಂತ. ಆಗ ಆ ಶಾಪದಿಂದ ಮುಕ್ತಿ ಪಡೆಯೋದಕ್ಕೆ ಒಬ್ಬ ಮುನಿ ಹೇಳ್ತಾರೆ ಕಾರ್ಕೋಟಕ ಹೆಂಡತಿಗೆ, ನೋಡಮ್ಮ, ನೀನು ಈ ಒಂದು ವ್ರತ ಮಾಡಬೇಕು. ನೀನು ಅದು ಕಾಮದ ಏಕಾದಶಿ ಅಂತ ಒಂದು ವ್ರತ ಇದೆ. ಈ ವ್ರತ ಮಾಡಿದ್ರೆ ರಾಕ್ಷಸತ್ವ ದೂರ ಆಗಿ ಶಾಪ ಮುಕ್ತನಾಗ್ತಾನೆ ಕಾರ್ಕೋಟಕ ಅಂತ ಹೇಳ್ತಾನೆ. ಆವಾಗ ಕಾರ್ಕೋಟನಿಗೆ ಈ ವ್ರತ ಹೆಂಡತಿ ಮಾಡಿದ್ರಿಂದ ಆ ಕಾರ್ಕೋಟನಿಗೆ ರಾಕ್ಷಸ ಮುಕ್ತಿ ಹೊಂತಾನೆ, ಪುಣ್ಯ ಪ್ರಾಪ್ತಿಯಾಗತ್ತೆ. ಮತ್ತು ಕೃಷ್ಣ ಯುಧಿಷ್ಠಿರನಿಗೆ ಹೇಳುವಂಥದ್ದು ಪಿಶಾಚತ್ವ, ಬ್ರಹ್ಮ ಹತ್ಯೆ ಮಾಡೋದ್ರಿಂದ ಮಾಡಿರೋ ಅಂಥ ಎಲ್ಲ ಪಾಪಗಳಿಂದ ಮುಕ್ತಿ ಸಿಗತ್ತೆ ಈ ಒಂದು ಏಕಾದಶಿ, ಕಾಮದ ಏಕಾದಶಿ ಮಾಡೋದ್ರಿಂದ ಅಂತ. 2 ನಿಮಿಷ ಆಗೈತಲ್ಲ ಬರೀ. ಟೈಮಿಂಗ್ಸ್ ಬಂದು 5:30ಕ್ಕೆ 18ನೇ ತಾರೀಕು ಶುರು ಆಗುತ್ತೆ ಏಕಾದಶಿ. ಆದ್ದರಿಂದ ಈ ಸಂಜೆಯಿಂದನೇ ಯಾರು ಅಕ್ಕಿ ಕಾಳುಗಳೆಲ್ಲ ತಿನ್ನಬೇಡಿ. ಮತ್ತು 19ನೇ ತಾರೀಕು ಏಕಾದಶಿ ಇದೆ. 19ನೇ ತಾರೀಕು ಉಪವಾಸ ಮಾಡಿ. 20ನೇ ತಾರೀಕು ಸೂರ್ಯೋದಯ ಆದಮೇಲೆ 8:30ವರೆಗೂ ಏಕಾದಶಿ ಇರುತ್ತೆ. ಆಮೇಲೆ ನೀವು ಪಾರಾಯಣ ಮಾಡ್ಕೋಬೋದು. ಅದರಿಂದ ನಿಮಗೆ ಪುಣ್ಯ ಪ್ರಾಪ್ತಿ ಆಗುತ್ತೆ ಈ ಒಂದು ಕಾಮದ ಏಕಾದಶಿ ಮಾಡೋದ್ರಿಂದ. ಮತ್ತು ವಿಷ್ಣು ಸಹಸ್ರನಾಮ ಹೇಳ್ಕೋಬೋದು, ಕೃಷ್ಣನ ಒಂದು ಮಂತ್ರಗಳು ಹೇಳ್ಕೋಬೋದು. ಓಂ ಶ್ರೀ ವಾಸುದೇವಾಯ ನಮಃ, ಓಂ ಶ್ರೀ ವಾಸುದೇವಾಯ ನಮಃ, ಓಂ ಶ್ರೀ ವಾಸುದೇವಾಯ ನಮಃ ಅಂತ ನೀವು ಮಂತ್ರಪಠನೆ ಒಂದು ಮಾಲೆ ಹೇಳ್ಕೋಬೋದು. ನೀವು ತುಳಸಿ ಮಾಲೆಯಲ್ಲಿ 108 ಬಾರಿ ಈ ಮಂತ್ರನ ಹೇಳ್ಕೊಳ್ಳಿ. ನಿಮಗೆಲ್ಲ ದೇವರ ಆಶೀರ್ವಾದ ಸಿಗುತ್ತೆ, ಕೃಷ್ಣನ ಆಶೀರ್ವಾದ. ಆಮೇಲೆ ಇನ್ನೊಂದು ತುಂಬ ಪ್ರಖ್ಯಾತಿಯಾದ, ತುಂಬ ಶಕ್ತಿಶಾಲಿಯಾದ ಮಂತ್ರ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ. ಹೀಗೆ ನೀವು ಕೃಷ್ಣನ ರಾಮನ ಜಪ ಮಾಡೋದ್ರಿಂದ ನಾಳೆ ನಿಮಗೆ ಒಳ್ಳೆಯ ಆಶೀರ್ವಾದ ಸಿಗುತ್ತೆ. ಶುಕ್ಲ ಪಕ್ಷದಲ್ಲಿ ಬಂದಿರೋಂಥ ಈ ಒಂದು ಕಾಮದ ಏಕಾದಶಿಲಿ ನೀವು ಮಾಡಿ. ಯಾಕೆಂದರೆ ನವಮಿ ಆಗಿ
ಮಾರನೇ ಬೆಳಿಗ್ಗೆನೇ ಬರುವಂಥ ಏಕಾದಶಿ ಇದು. ರಾಮನವಮಿಯ ಮರುದಿನವೇ ಬರುವಂಥ ಈ ಆಮದ ಏಕಾದಶಿ ಆಚರಣೆ ಮಾಡಿ ನಿಮಗೆಲ್ಲ ಒಳ್ಳೆಯದಾಗಲಿ, ದೇವರ ಆಶೀರ್ವಾದ ಸಿಗಲಿ ವೀಕ್ಷಕರೇ. ಮತ್ತು ನನಗೂ ಚಾನಲ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಇನ್ನೊಂದು ವಿಷಯ ತಗೊಂಡು ನಾನು ನಿಮಗೆ ಭೇಟಿ ಮಾಡ್ತೀನಿ. ನಮಸ್ತೆ ವೀಕ್ಷಕರೇ.